ಪಟ್ಟಣದ ಸಿಇಟಿ ಶಿಕ್ಷಣ ಸಂಸ್ಥೆಯು ನವೀಕರಿಸದೆ ವಿವಿಧ ನಿರ್ಧಾರಗಳನ್ನು ಕೈಗೊಳ್ಳುತ್ತಿರುವುದು ಕಾನೂನು ಬಾಹಿರವಾಗಿದೆ. ಕೂಡಲೇ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು ಎಂದು ಅಂಬೇಡ್ಕರ್ ಜನಜಾಗೃತಿ ಸೇವಾ ಸಂಘದ ಅಧ್ಯಕ್ಷ ರಾವ್ ಸಾಹೇಬ್ ಫಕೀರೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಸಂಸ್ಥೆಯ ಹಿಂದಿನ ನಿರ್ದೇಶಕರ ಮಂಡಳಿ ಶಿಸ್ತುಬದ್ಧವಾಗಿ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದಿತ್ತು. ಆದರೆ ಪ್ರಸ್ತುತ ನಿರ್ದೇಶಕರ ಮಂಡಳಿ ತಪ್ಪು ದಿಕ್ಕಿನಲ್ಲಿ ಸಾಗುತ್ತಿದ್ದು ಸಂಸ್ಥೆಯ ಭವಿಷ್ಯಕ್ಕೆ ಧಕ್ಕೆ ತರುತ್ತಿದೆ ಎಂದು ಆರೋಪಿಸಿದರು. ಈ ಅಕ್ರಮಗಳನ್ನು ಸಕಾಲದಲ್ಲಿ ಸರಿಪಡಿಸಿದ್ದರೆ ಸಂಸ್ಥೆಯ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಶತಮಾನೋತ್ಸವ ಪೂರೈಸಿದ ಸಿಇಟಿ ಸಂಸ್ಥೆಯಲ್ಲಿ ಪಿಟಿಆರ್ ನವೀಕರಣವಿಲ್ಲದೆ ಅವ್ಯವಹಾರಗಳು ನಡೆಯುತ್ತಿದೆ. ಪಿಟಿಆರ್ ನವೀಕರಣವಾಗುವವರೆಗೂ ಸರ್ಕಾರ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು. ಸಂಸ್ಥೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಚಿಕ್ಕೋಡಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್, ಡಿಡಿಪಿಐ ಶ್ರೀ ಸೀತಾರಾಮ್ ಹಾಗೂ ಪದವಿ ಪೂರ್ವ ಉಪನಿರ್ದೇಶಕ ಶ್ರೀ ಪಿಐ ಭಂಡಾರಿ ಅವರು ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಜರುಗಿಸಬೇಕೆಂದು ಹೇಳಿದರು. ಸಿಇಟಿ ಸಂಸ್ಥೆಯ ಶಿಕ್ಷಣ ಅಧಿಕಾರಿಗಳ ಸಹಾಯದಿಂದ ಕಾನೂನು ಬಾಹಿರ ನಿರ್ಧಾರಗಳನ್ನು ತೆಗೆದುಕೊಂಡು ಉತ್ತಮ ಹೆಸರಿಗೆ ಕಳಂಕ ತರುತ್ತಿದೆ. 11 ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ಸಿಇಟಿಯಲ್ಲಿ ಹಲವು ಹುದ್ದೆಗಳು ಖಾಲಿ ಇದ್ದರೂ ಇಂದಿಗೂ ಭರ್ತಿಯಾಗಿಲ್ಲ ಎಂದು ಅವರು ದೂರಿದರು. ಸಿಇಟಿ ಸಂಸ್ಥೆಯ ಅವ್ಯವಹಾರ ಕುರಿತು ಕೆಲವೊಂದು ಏನು ಸ್ಕ್ಯಾಂಡಲ್ ಅದ್ರ ಬಗ್ಗೆ ತಮ್ಮ ಜೊತೆಗೆ ಹಂಚಿಕೊಳ್ಬೇಕಂತ ನಾವು ಇವತ್ತು ಇಲ್ಲಿ ಬರಮಾಡಿಕೊಂಡಿದ್ದೇವೆ. ಸಿಇಟಿ ಸಂಸ್ಥೆಯಲ್ಲಿ ಆಗಿರತಕ್ಕಂಥ ಸ್ಕ್ಯಾಂಡಲ್ ಅವ್ಯವಹಾರ ಅದನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕಂತ ನಾವು ಇವತ್ತು ಈ ಒಂದು ಪತ್ರಿಕಾ ಮುಖಾಂತರ ತಮ್ಮಲ್ಲಿ ನಾವು ಕೇಳಿಕೊಳ್ತಾ ಇದ್ದೀವಿ. ಚಿಕ್ಕೋಡಿಯಲ್ಲಿ ಸುಮಾರು 100 ವರ್ಷಗಳ ಇತಿಹಾಸವಿರುವ ಸಿಇಟಿ ಸಂಸ್ಥೆಯ ದಿವಂಗತ ಡಾಕ್ಟರ್ ಗೋಪಾಲರಾವ್ ಲಕ್ಷ್ಮಣರಾವ್ ನೆರ್ಲೇಕರ್, ರಾಮಚಂದ್ರ ಧೋಂಡಿರಾಮ್ ಕುಲಕರ್ಣಿ, ಶ್ರೀ ಮಜಲಿ ನ್ಯಾಯವಾದಿಗಳು, ಶ್ರೀ ರಾಥೋಡಿಕರ್ ನ್ಯಾಯವಾದಿಗಳು ಹಾಗೂ ಶ್ರೀ ಬಿ ಮುನ್ನೋಳಿಕರ್ ಇವರೆಲ್ಲರ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಸದರಿ ಸಂಸ್ಥೆಯನ್ನು ಹುಟ್ಟುಹಾಕಲು ಒಂಟಮೂರಿ ಸರ್ಕಾರ ಇವರು ತಮ್ಮ ಜಮೀನನ್ನು ಕೊಟ್ಟು ಸಂಸ್ಥೆಯನ್ನು ಚಿಕ್ಕೋಡಿ ಗಡಿ ಭಾಗದಲ್ಲಿ ಹೆಮ್ಮರವಾಗಿ ಕಳಿಸಲಿಕ್ಕೆ ಸಹಕಾರವನ್ನು ನೀಡಿರುತ್ತಾರೆ. ಆದ ಕಾರಣ ಇವರೆಲ್ಲರಿಗೂ ಅಭಿನಂದಿಸುತ್ತಾ ಈ ಪತ್ರಿಕಾ ಮೂಲಕ ಹೇಳಲಿರುವ ವಿಷಯವೇನೆಂದರೆ, ಸದರಿ ಸಂಸ್ಥೆಯ ಈಗಿನ ಆಡಳಿತ ಮಂಡಳಿಯವರು ಸ್ವಯಂ ಘೋಷಿತ ಮಂಡಳಿಯನ್ನು ಮಾಡಿಕೊಂಡು ತಮ್ಮ ಇತಿಹಾಸವನ್ನು ಮರೆತು ಕಾನೂನನ್ನು ಉಲ್ಲಂಘಿಸಿ ತಮ್ಮ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇದೊಂದು ವಿಪರ್ಯಾಸದ ಸಂಗತಿ. ಕಾರಣ ಸದರಿ ಸಂಸ್ಥೆಯು ಪಿಟಿಆರ್ ನವೀಕರಣ ಇಲ್ಲದೆ ಆಡಳಿತ ಮಂಡಳಿ ಮುಂದುವರಿಯಲು ಹೇಗೆ ಸಾಧ್ಯ? ಕಾರಣ ಈಗಿನ ಆಡಳಿತ ಮಂಡಳಿ ಸಂಸ್ಥೆಯ ಹಿತವನ್ನು ಕಾಪಾಡಿಕೊಳ್ಳದೆ ಸಂಸ್ಥೆಯ ಘನತೆ, ಗೌರವ ಮತ್ತು ಮಕ್ಕಳ ಭವಿಷ್ಯ ಹಾಗೂ ಬೋಧಕ ವರ್ಗವನ್ನು ಲೆಕ್ಕಿಸದೆ ತಮ್ಮ ಪಿಟಿಆರ್ ಕೂಡ ನವೀಕರಣ ಮಾಡದೆ ತಮ್ಮ ಏಕಗವಾಕ್ಷಿ ನಿರ್ಧಾರದಿಂದ ಸಂಸ್ಥೆಯನ್ನು ಬೀದಿಗೆ ತರುವ ಹುನ್ನಾರವನ್ನು ನಡೆಸುತ್ತಿದ್ದಾರೆ. ಇದಕ್ಕೆ ಜ್ವಲಂತ ಉದಾಹರಣೆಯಾಗಿ ಹೇಳುವುದಾದರೆ, ಸಂಸ್ಥೆಯ ನವೀಕರಣವು 2018ರಲ್ಲಿ ಮುಕ್ತಾಯವಾದಾಗ ಆಡಳಿತ ಮಂಡಳಿಯವರು 2018ರಿಂದ 2023ರವರೆಗೆ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ 9 ಜನ ಸದಸ್ಯರನ್ನು ಒಳಗೊಂಡು ಆಯ್ಕೆ ಮಾಡಿಕೊಂಡು ನಂತರ ಮಾನ್ಯ 2ನೇ ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯ ಬೆಳಗಾವಿ ಇಲ್ಲಿ ಮಿಸಲೇನಿಯಸ್ ಅಪ್ಲಿಕೇಶನ್ ನಂಬರ್ 315/2018 ದಾಖಲಿಸಿ ಅನುಮೋದನೆಯನ್ನು ಪಡೆದಿರುತ್ತಾರೆ. ನವೀಕರಣಗೊಂಡ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುತ್ತಿರುವಾಗ ಸಂಸ್ಥೆಯ ಆಡಳಿತ ಮಂಡಳಿಯವರು ತಮ್ಮ ಒಳ ಜಾಗಗಳಲ್ಲಿ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆರ್ಡಿ ಪದವಿ ಪೂರ್ವ ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕರಾದ ಶ್ರೀ ಎ ಕಾಂಬ್ಳೆ ಇವರನ್ನು ಪ್ರಾಚಾರ್ಯರ ಹುದ್ದೆಗೆ ಮೀಸಲಾತಿ ಪ್ರಕಾರ ಸೇವಾ ಶ್ರೇಣಿಯ ಬಡ್ತಿಯನ್ನು 2021ರಲ್ಲಿ ನೀಡಿರುತ್ತಾರೆ. ಆದರೆ ಅದೇ ಆಡಳಿತ ಮಂಡಳಿಯವರು ತಮ್ಮ ಸಂಸ್ಥೆಯು ಪ್ರೆಸೆಂಟ್ ಟರ್ಮ್ ರಿನ್ಯೂವಲ್ ಅಂದರೆ ಪಿಟಿಆರ್ ನವೀಕರಣ ಇಲ್ಲದೆ ಸಂದರ್ಭದಲ್ಲಿ ಅಂದರೆ 2024ರಲ್ಲಿ
ಯಾವುದೇ ರೀತಿಯ ಬಲವಾದ ಕಾರಣವಿಲ್ಲದೆ ಹಾಗೂ ಸಂಸ್ಥೆಯ ನಿಯಮಾವಳಿ ಪ್ರಕಾರ ನೋಟಿಸ್ ನೀಡದೆ ಪ್ರಾಚಾರ್ಯರ ಹುದ್ದೆಯಿಂದ ಬೇಕಾಯ್ದೆಶೀರಿ ತೆಗೆದುಹಾಕಿರುತ್ತಾರೆ. ಈ ವಿಷಯವನ್ನು ಸಂಸ್ಥೆಯ ಆಡಳಿತ ಮಂಡಳಿಯ ಸ್ವಯಂ ಘೋಷಿತ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಕುಲಕರ್ಣಿ ಹಾಗೂ ಶ್ರೀ ಅರುಣ್ ಕುಲಕರ್ಣಿ ಇವರನ್ನು ಸಂಪರ್ಕಿಸಿ ಈ ವಿಷಯದ ಬಗ್ಗೆ ಪ್ರಸ್ತಾವನೆಯನ್ನು ಮಂಡಿಸಿದಾಗ ಸದರಿ ಅವರು ಕೆಲವೊಂದು ಜನರನ್ನು ಕರೆಸಿ ಇವರೆಲ್ಲರೂ ನಮ್ಮ ಆಡಳಿತ ಮಂಡಳಿಯ ಸದಸ್ಯರೆಂದು ಹೇಳಿ ಅವರನ್ನೇ ಕೇಳಿ ಅಂತ ಹಾರಿಕೆ ಉತ್ತರವನ್ನು ನೀಡಿರುತ್ತಾರೆ. ನಾವು ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಲಾಗಿ ಅಲ್ಲಿ ಆಗಮಿಸಿದಂಥ ಶ್ರೀ ಸಂಕೇತ್ ಮಂಜ್ರೇಕರ್, ಶ್ರೀ ಓಂಕಾರ ಕುಲಕರ್ಣಿ ಹಾಗೂ ಇನ್ನಿತರರು ಬಂದವರಲ್ಲಿ ಇವರು ಯಾರೂ ಆಡಳಿತ ಮಂಡಳಿಯ ಸದಸ್ಯರು ಇರಲಿಲ್ಲ. ಸದರಿ ಇವರ ತಂದೆಯವರು ನ್ಯಾಯಾಲಯದ ನವೀಕರಣದ ಸಂದರ್ಭದಲ್ಲಿ ಸದಸ್ಯರಾಗಿದ್ದರು. ಯಾವ ಸಂದರ್ಭದಲ್ಲಿ ಸಂಸ್ಥೆಯು ನವೀಕರಣಗೊಂಡಿರುವುದಿಲ್ಲೋ ಆ ಸಂದರ್ಭದಲ್ಲಿ ಸಂಸ್ಥೆಗೆ ಇವರ ಹಕ್ಕು ಮತ್ತು ಅಧಿಕಾರ ಇರುವುದಿಲ್ಲ. ಆದರೂ ಕೂಡ ಸಂಸ್ಥೆಯ ಸ್ವಯಂ ಘೋಷಿತ ಅಧ್ಯಕ್ಷರು ದಬ್ಬಾಳಿಕೆ ಮಾಡುವ ಹುಡುಗರನ್ನು ಮುಂದೆ ಮಾಡಿಕೊಂಡು ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕ ವೃಂದದವರಿಗೂ ಕೂಡ ಚಿತ್ರಹಿಂಸೆ ನೀಡುತ್ತಿರುವುದು ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಸದರಿ ಸಂಸ್ಥೆಯ ಸುಮಾರು 11 ಅಂಗ ಸಂಸ್ಥೆಗಳನ್ನು ಹೊಂದಿದ್ದು, ಈ ಸಂಸ್ಥೆಯಲ್ಲಿ ಸುಮಾರು ಜನ ನಿವೃತ್ತಿ ಹೊಂದಿದ್ದು, ಈ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಿವೃತ್ತಿ ಹೊಂದಿದ ಶಿಕ್ಷಕರಿಗೂ ಕೂಡ ತುಂಬಾ ಅನ್ಯಾಯ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈ ಎಲ್ಲ ವಿಷಯಗಳಿಗೆ ಸ್ವಯಂ ಘೋಷಿತವಾಗಿ ಕಾನೂನು ಬಾಹಿರವಾಗಿ ಅಧಿಕಾರಿ ಚಲಾಯಿಸುತ್ತಿದ್ದಾರೆ. ಈ ಸಂಸ್ಥೆಯಲ್ಲಿ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ಭರ್ತಿ ಮಾಡುವುದಕ್ಕೋಸ್ಕರ ಸರ್ಕಾರಕ್ಕೆ ತಪ್ಪು ವರದಿಯನ್ನು ಸಲ್ಲಿಸುತ್ತಿದ್ದಾರೆ. ಕಾರಣ ಆಡಳಿತ ಮಂಡಳಿಯ ಸದಸ್ಯರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು 2020ರಲ್ಲಿ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದರೂ ಕೂಡ ಸಂಸ್ಥೆಯ ಸ್ವಯಂ ಘೋಷಿತ ಅಧ್ಯಕ್ಷರಾದ ಶ್ರೀ ಸಿ.ಬಿ. ಕುಲಕರ್ಣಿ ಅವರು ಸಂಸ್ಥೆಯ ಖಾಲಿ ಹುದ್ದೆಗೆ ಉಪನ್ಯಾಸಕರ ಭರ್ತಿಗೋಸ್ಕರ ದಿನಾಂಕ 21/1/2022ರಂದು ಪ್ರತಿಜ್ಞಾ ಪ್ರಮಾಣ ಪತ್ರವನ್ನು ಪ್ರಸ್ತಾವನೆಯೊಂದಿಗೆ ಸಲ್ಲಿಸಿ ತಮ್ಮ ಸಂಸ್ಥೆಯ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದಿಲ್ಲ ಅಂತ ವರದಿಯನ್ನು ಸಲ್ಲಿಸಿದ್ದಾರೆ. ಈ ರೀತಿಯಾಗಿ ಮೋಸತನದಿಂದ ಸಂಸ್ಥೆಯನ್ನು ತಮ್ಮ ಸುಪತ್ತಿಗೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಈ ಎಲ್ಲ ವಿಷಯಗಳು ಸಂಬಂಧಪಟ್ಟ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಕೂಡ ಯಾವ ಒಬ್ಬ ಸರ್ಕಾರಿ ಅಧಿಕಾರಿಯು ನ್ಯಾಯಯುತವಾಗಿ ನಿರ್ಣಯಗಳನ್ನು ಕೈಗೊಳ್ಳುತ್ತಿಲ್ಲ. ಕಾರಣ ಸದರಿ ಶ್ರೀ ಎ ಕಾಂಬ್ಳೆ ಇವರಿಗೆ DDPI ಆದಂಥ ಶ್ರೀಯುತ ಭಂಡಾರಿ ಇವರನ್ನು ಸಂಪರ್ಕಿಸಿ ಸದರಿ ಸಂಸ್ಥೆಯು ಮಾನ್ಯತೆ ನವೀಕರಣಗೊಂಡಿರುವುದಿಲ್ಲ. ಆದರೂ ಕೂಡ ಶ್ರೀ ಎ ಕಾಂಬ್ಳೆ ಇವರನ್ನು ಆಡಳಿತ ಮಂಡಳಿಯವರು ಹಿಂಬಡ್ತಿ ನೀಡಿರುವುದು ಸಮಂಜಸವಲ್ಲ ಎಂಬ ವಿಷಯವನ್ನು ಅವರಿಗೆ ಹೇಳಿದರೂ ಕೂಡ ನಮ್ಮ ಸಂಬಂಧಿಕರು ಇದೇ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿಂದೆ ಇವರನ್ನು ಪ್ರಾಚಾರ್ಯರ ಹುದ್ದೆಯನ್ನು ಗಿಟ್ಟಿಸುವುದಕ್ಕೋಸ್ಕರ ವಿಷಯ ಗೊತ್ತಿದ್ದರೂ ತಮ್ಮ ಸಂಬಂಧಿಕರ ಸ್ವಾರ್ಥಕ್ಕಾಗಿ ಈ ವಿಷಯವನ್ನು ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರುವುದಿಲ್ಲ. ಅದೇ ರೀತಿಯಾಗಿ ಪ್ರೌಢಶಾಲೆಗಳನ್ನು ನಡೆಸುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಪ್ರತಿಭಾ ಪಾಟೀಲ್ ಇವರಿಗೆ ಎಲ್ಲ ವಿಷಯ ಗೊತ್ತಿದ್ದರೂ ಕೂಡ ತಮ್ಮ ಮೇಲಾಧಿಕಾರಿಗಳಿಗೆ ದಿನಾಂಕ 14/4/25ರಂದು ಪತ್ರ ಬರೆಯುವ ಸಂದರ್ಭದಲ್ಲಿ ಎಲ್ಲ ವಿಷಯವನ್ನು ಪ್ರಸ್ತಾಪಿಸಿದ್ರೂ ಕೂಡ ಸಂಸ್ಥೆಯು PTR ನವೀಕರಣ ಇಲ್ಲದಿದ್ದರೂ ಕೂಡ ತಮ್ಮ ಪತ್ರದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಅಸ್ತಿತ್ವದಲ್ಲಿರುವುದಾಗಿ ಅರಿತುಕೊಂಡು ಶಾಲೆ ಮತ್ತು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುತ್ತಿರುವುದಾಗಿ ಭಾವಿಸಲಾಗಿದೆ. ಅಂದರೆ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಉಳಿದ ನ್ಯಾಯಾಲಯಗಳ ಅಂತಿಮ ಆದೇಶದ ಬರುವವರೆಗೆ ಈ ಮಂಡಳಿಯವರು ಕಾರ್ಯಭಾರವನ್ನು ನಡೆಸಿಕೊಂಡು ಹೋಗುವುದು ಸೂಕ್ತವೆನಿಸುತ್ತದೆ ಅಂತ ಏಕಗವಾಕ್ಷವಾಗಿ ಬೇಕಾಯ್ದೆಶೀರಿರುವ ಆಡಳಿತ ಮಂಡಳಿಯವರಿಗೆ ಸಂಗನಮತ ಮಾಡಿಕೊಂಡು ತಮ್ಮ ಮೇಲಾಧಿಕಾರಿಗಳಿಗೆ ಪ್ರಸ್ತಾವವನ್ನು ಸಲ್ಲಿಸಿರುತ್ತಾರೆ. ಅಂದರೆ ಸದರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು DDPO ಇವರೆಲ್ಲರೂ ಕೂಡಿಕೊಂಡು ಆಡಳಿತ ಮಂಡಳಿಯೊಂದಿಗೆ ಸಂಗನಮತ ಮಾಡಿಕೊಂಡು ಆಡಳಿತ ಮಂಡಳಿಯವರಿಗೆ ಸಹಕಾರ ನೀಡಿ ಸರ್ಕಾರದ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ. ಕಾರಣ ಕರ್ನಾಟಕ ಶಿಕ್ಷಣ ಅಧಿನಿಯಮ 1983ರ 57 ಕಲಂ ನಂಬರ್ 1ರಲ್ಲಿ ಉಲ್ಲೇಖಿಸಿದಂತೆ ಅಧಿಕಾರವನ್ನು ಚಲಾಯಿಸಿ ಇವರೆಲ್ಲರೂ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬಹುದಿತ್ತು. ಆದರೂ ಕೂಡ ಅದನ್ನು ಮರೆಮಾಚಿದ್ದಾರೆ. ಆದ್ದರಿಂದ ಸದರಿ ಆಡಳಿತ ಮಂಡಳಿಗೆ
ಈ ಕೂಡಲೇ ವಿಶೇಷ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಸಂಸ್ಥೆಯನ್ನು ಸರ್ಕಾರದ ಅಧೀನದಲ್ಲಿ ಪಡೆದುಕೊಳ್ಳಬೇಕು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಂಸ್ಥೆಯ ಹಣಕಾಸಿನ ಬಗ್ಗೆ ಸಿಬಿಐ ತನಿಖೆಯನ್ನು ಪ್ರಾರಂಭಿಸಬೇಕು ಹಾಗೂ ಈ ಮೂರು ಅಧಿಕಾರಿಗಳ ಮೇಲೆ ಸೂಕ್ತ ಇಲಾಖೆ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರನ್ನು ಅಮಾನತುಗೊಳಿಸಬೇಕೆಂದು ಈ ಮೂಲಕ ಒತ್ತಾಯಿಸಿಪಡಿಸುತ್ತೇವೆ. ಸಂಘದ ಉಪಾಧ್ಯಕ್ಷ ಅಪ್ಪ ಸಾಹೇಬ್ ಬೆಳಿ ಮಾತನಾಡಿ, ಸಿಇಟಿ ಸಂಸ್ಥೆಯ ಅನುದಾನಿತ ಆರ್ಡಿ ಪದವಿ ಪೂರ್ವ ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕರಾದ ಶ್ರೀ ಎ ಕಾಂಬ್ಳೆ ಅವರಿಗೆ ಪ್ರಾಚಾರ್ಯರಾಗಿ ಪದೋನ್ನತಿ ನೀಡಿ ಕೆಲವೇ ದಿನಗಳಲ್ಲಿ ಹಿಂಬಡ್ತಿ ನೀಡಿರುವುದರ ಹಿಂದಿನ ಉದ್ದೇಶ ಏನು ಎಂದು ಪ್ರಶ್ನಿಸಿದರು. ಕಾಂಬ್ಳೆ ಅವರಿಗೆ 2018ರಲ್ಲಿ ಪ್ರಾಚಾರ್ಯರಾಗಿ ಮುಂಬಡ್ತಿ ನೀಡಿದ್ದು ಯಾವುದೇ ನೋಟಿಸ್ ಇಲ್ಲದೆ 2023ರಲ್ಲಿ ಹಿಂಬಡ್ತಿ ನೀಡಿ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು. ಅಣ್ಣ ಬಸವಣ್ಣವ್ರದ್ದು ಒಂದು ವಚನ ನೆನಪು, ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದು, ಎರೆ ಹತ್ತಿ ಉರಿದರೆ ನಿಲ್ಲಬ, ಏರಿ ನೀರೊಂಬಡೆ ಬೇಲಿ ತನ್ನ ಮೇಯೊಡೆ, ನಾರಿ ತನ್ನ ಮನೆಯೋಳು ಕಳವಡೆ, ತಾಯಿಯ ಮಳೆ ಹಾಲು ನಂಜಾಗಿ ಕೊಲ್ವಡೆ, ಯಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಆ ಸ್ಥಿತಿಗೆ ಬಂದ ಸಂಸ್ಥೆ ನಿಂತು. ಈ ಸಂಸ್ಥೆ ಸ್ಥಿತಿಗತಿಗಳ ಬಗ್ಗೆ, ಅದರ ಚರಿತ್ರೆ ಬಗ್ಗೆ ನಮ್ಮ ಅಧ್ಯಕ್ಷರು ಈಗಾಗಲೇ ನಿಮಗೆಲ್ಲ ವಿವರವಾಗಿ ತಿಳಿಸಿದ್ದಾರೆ. ಸುಮಾರು 100 ವರ್ಷಗಳಿದ್ದಂಥ ಒಂದು ದೊಡ್ಡ ಸಂಸ್ಥೆ, ಈ ಭಾಗದೊಳಗೆ ಒಂದು ದೊಡ್ಡ ಸಂಸ್ಥೆ. ಅದರ ವಿದ್ಯಾರ್ಥಿ ನಾನು ಒಬ್ಬ ಆ ಸ್ಕೂಲ್ದಲ್ಲಿ ಕಲ್ತಂಥ ವಿದ್ಯಾರ್ಥಿ, 8th, 9th, 10th ಕಲ್ತಂಥ ವಿದ್ಯಾರ್ಥಿ. ಆಗಿನ ಆಡಳಿತ ಮಂಡಳಿ, ಆಗಿನ ಶಾಲೆ ವ್ಯವಸ್ಥೆ, ಈಗಿನ ಆಡಳಿತ ಮಂಡಳಿ, ಈಗಿನ ಶಾಲೆ ವ್ಯವಸ್ಥೆ ನೋಡಿದರೆ ಇದು ಅಜಗಜಾಂತರ ವ್ಯತ್ಯಾಸ. ಈಗೆಲ್ಲ ನಮ್ಮ ಅಧ್ಯಕ್ಷರು ಹೇಳಿದ ಇವ್ರಿಗೆ PTR ಇಲ್ಲ. 2023ನೇ ಇಸ್ವಿಯಿಂದ ಇವ್ರಿಗೆ PTR ಇಲ್ಲ. ಈ ಸಂಸ್ಥೆ ಅನಧಿಕೃತ ನಡೆಸುತ್ತಿರೋರೆಲ್ಲ ಈ ಸಂಸ್ಥೆಯ ಪದಾಧಿಕಾರಿಗಳನ್ನ ಅನಧಿಕೃತವಾಗಿ ಸಂಸ್ಥೆ ನಡೆಸಿಕೊಂಡು ಕೆಲವೊಂದು ಅಹಿತಕರ ಚಟುವಟಿಕೆಗಳು ಅದನ್ನೇನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಸಂಸ್ಥೆ ಒಂದು ವಾಣಿಜ್ಯೀಕರಣ. ಇವರೆಲ್ಲರೂ ಕೂಡಿ ಸಂಚ ಮಾಡಿ ಅದರಿಂದ ದುಡ್ಡು ಎತ್ತಬೇಕು ನಾವು ಇಷ್ಟ. ಇದಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಇದಕ್ಕೆ ಶಾಮೀಲಿದ್ದಾರೆ, DDPI ಅವರು ಶಾಮೀಲಿದ್ದಾರೆ, DDPE ಅವರು ಶಾಮೀಲಿದ್ದಾರೆ. ಈ ಆಡಳಿತ ಮಂಡಳಿಗೆ ಯಾವುದೇ ಹಕ್ಕಿಲ್ಲ. ಆದರೂ ಸಹ ಒಬ್ಬ ಎ ಕಾಂಬ್ಳೆ ಅನ್ನೋ ಒಬ್ಬ ಪ್ರಾಚಾರ್ಯನ ಬಲವಾದ ಕಾರಣಗಳಿಲ್ಲದೆ ಮತ್ತು ಅವನ್ನ ಡಿಮೋಷನ್ ಮಾಡ್ತಾರಲ್ಲ, ಎಷ್ಟು ನಾವು ಅನ್ಯಾಯ ಸೇರಿಸ್ಕೊಂಡಿರ್ಬೇಕು. ಇವರು ಮಾಡಿದ್ದೆಲ್ಲ ನಾವು ಸೇರಿಸ್ಕೊಂಡು ಎಷ್ಟು ದಿವಸ ಇರ್ಬೇಕಿನ್ನ? ಅಲ್ಲ, ನೀವು ಅವ್ರ ಪದೋನ್ನತಿ, ಅವ್ರ ಉಪನ್ಯಾಸದಾಗ ಅವ್ರ ಪದೋನ್ನತಿ ಯಾಕೆ ಮಾಡಿದ್ರಿ ಮತ್ತು ಅವ್ರ ಡಿಮೋಷನ್ ಯಾಕೆ ಮಾಡಲಿ? ಅದಕ್ಕೆ ಕಾರಣ ಬೇಕಲ್ಲ. ಮತ್ತು ನಿಮ್ಗೆ ಅದು ಪವರ್ ಏನೈತೆ, ಅದಕ್ಕೆ ಯಾವ ನಿಮ್ಮ ಅಧಿಕಾರ ಇಲ್ಲ. ಒಬ್ಬರು ಇದ್ರೊಳಗೆ ಯಾಕೆ ಮುತುವರ್ಜಿ ವಹಿಸಿದವ್ರು ಗೊತ್ತಿಲ್ಲ ಅಧಿಕಾರಿಗಳು. ಇದ್ರೊಳಗೆ ಏನು ಅಡಗಿತೋ ಗೊತ್ತಿಲ್ಲ, ಯಾವ ಅಮಿಷ ಒಟ್ಟಿದಾರೋ ಗೊತ್ತಿಲ್ಲ. ಕಾನೂನು ಬಾಹಿರ BO ಬರೀತಾರ. ಈ ಆಡಳಿತ ಮಂಡಳಿಯನ್ನು ಶಿಕ್ಷಣ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ ಮತ್ತು ಅಲ್ಲಿ ನೌಕರಶಾಹಿ ವರ್ಗದವರಿಗೆ ಹಿತದೃಷ್ಟಿಯಿಂದ ನೀವು ಆಡಳಿತ ಮಂಡಳಿಯನ್ನು ಮುಂದುವರಿಸಿಕೊಂಡು ಹೋಗಬಹುದು ಪ್ರಸ್ತಾವನೆ ಸಲ್ಲಿಸ್ತಾರೆ. ಇವ್ರಿಗೆ ಯಾವ ಕಾಯ್ದೆ ಅನ್ವಯ ಆಗ್ತಿತ್ತು ಅನ್ನೋದು ನಮ್ಗೆ ಹೇಳಬೇಕು.
ಯಾವ ಕಾಯ್ದೆ ಅಡಿಯವರು ಕೊಡ್ತಾರೆ. ಕೊಡ್ಬೇಕಾದ್ರೆ ಅದಕ್ಕೆ PTR ಕೆಲವೊಂದು ಎಲ್ಲ ಏನು ಬೇಕಾದಂತ ಕಾಗದ ಪತ್ರಗಳು, ಸಂಬಂಧಿಸಿದ ಕಾಗದ ಪತ್ರಗಳನ್ನ ಕೊಡಬೇಕು. ಅದನ್ನು ಪರಿಶೀಲನೆ ಮಾಡಬೇಕು. ಯಾವ ನಿಯಮಗಳು ಕೊಟ್ಟಿದ್ದು ಅದು ನೋಡಬೇಕು. ಅದರ ಮೇಲೆ ಅವರು ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸ್ತಾರೆ. ಅಂದ್ರೆ ಮೇಲಾಧಿಕಾರಿಗಳಾಗ್ಲಿ ತೆರಿಗಿನ ಅಧಿಕಾರಿಗಳಾಗ್ಲಿ ಯಾವುದೇ ಮುತುವರ್ಜಿ ವಹಿಸಿ ಇದನ್ನ ಯಾರೂ ಕೇಳುವುದಿಲ್ಲ. ಇದು ಬಹಿರಂಗ ಬರುವುದಿಲ್ಲ. ಯಾಕೆ ಇದು ಒಂದು ಬ್ರಾಹ್ಮಣರ ಸಂಸ್ಥೆ, ಒಳ್ಳೆಯ ಸಂಸ್ಥೆ. ಹೌದು, ಇತ್ತು ಚಿಕ್ಕೋಡಿ ಒಳಗೊಂದು ಸಂಸ್ಥೆ ಬಹಳ ಒಳ್ಳೆಯ ಸಂಸ್ಥೆ. ಅಷ್ಟ ಶಿಸ್ತಿನಿಂದ ನಡ್ಕೊಂಡು ಬಂದಂತ ಶಿಕ್ಷಣ ಸಂಸ್ಥೆ. ಹಿಂದಿನ ಆಡಳಿತ ಮಂಡಳಿಯವರು ಒಳ್ಳೆಯವರೇ. ಈಗೇನಾಗಿದೆ, ಎಲ್ಲರಿಗೂ ದುಡ್ಡು ಬೇಕು, ಹಣ ಬೇಕು. ಈಗ PTR ಇಂದ ನಡೆಸ್ತಾರಂದ್ರೆ ಇದ್ರ ಉದ್ದೇಶ ಇವ್ರ ಅಧಿಕಾರಿ ಒಳಗೆ ಏನು ಅವ್ರಿಗೆ PTR ನೀವು ಇಲ್ದ ಸ್ಕೂಲ್ ನಡೆಸ್ತಾರೆ ಏನು ಅಧಿಕಾರಿ ಕೊಟ್ರಲ್ಲ, ಅದನ್ನ ಅವರು ಹೆಂಗ ಉಪಯೋಗ ಮಾಡಿದ್ರೆ ಒಬ್ಬೊಬ್ಬರ ಆಚಾರನ ಡಿಮೋಷನ್ ಮಾಡಬೇಕು. ಇದಕ್ಕೆ ಯಾರು ಹೊಣೆ? ಆಡಳಿತ ಮಂಡಳಿ ಅಂತೂ ಇಲ್ಲವೇ ಇಲ್ಲ. ಇದಕ್ಕೆ ಹೊಣೆ ನೇರವಾಗಿ BEO, DDPI, DDPU ಸ್ವಯಂ ಘೋಷಿತರು ಇವರೆಲ್ಲ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನಡೆಯಬೇಕಾದಂತ ಸಂಸ್ಥೆಗಳಿವೆಲ್ಲ. ಆ ಶಿಕ್ಷಣದ ಕಾಯ್ದೆ, ಕಾನೂನು, ಕಟ್ಟಳೆಗಳು ಒಳಗೊಂಡು ಹೋಗ್ಬೇಕಿದೆಲ್ಲ. ಅದನ್ನೆಲ್ಲ ಮೀರಿ, ಅದನ್ನೆಲ್ಲ ಬದಿ ಒತ್ತಿ ಈ ಬೇಕಾಯ್ದೆಸಿದ ಸಂಸ್ಥೆ ನಡೆಸ್ಕೊಂಡು ಹೊಂಟಿದಾರಲ್ಲ, ಆ ಸಂಸ್ಥೆ ಒಳಗೆ ಇಂಥ ಕೆಟ್ಟ ಚಟುವಟಿಕೆಗಳು ನಡೆದಾವಲ್ಲ. ನಿಮಗೂ ಗೊತ್ತಿರಬೇಕು, ಪತ್ರಕರ್ತರಿಗೆ, ಮಾಧ್ಯಮದ ಮಿತ್ರರಿಗೆ. ಈ ಕೆಲವೊಂದು ದಿವಸದಿಂದ ಒಬ್ಬ ಯಾರೋ ಶಿಕ್ಷಕ ಅಲ್ಲೊಂದು ವಿದ್ಯಾರ್ಥಿನ ಚುಡಾಯಿಸಿದ. ಅತಿಥಿ ಶಿಕ್ಷಕರು ಮುಸ್ಲಿಮರ ವಿದ್ಯಾರ್ಥಿಯನ್ನು ಚುಡಾಯಿಸಿದಕ್ಕ ಮುಸ್ಲಿಂ ಜನ ಎಲ್ಲ ಬಂದು ಅಲ್ಲಿ ಗಲಾಟೆ ಮಾಡಿ ಗೆರವು ಹಾಕಿದ್ದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಇಂಥವು ಅನೇಕ ಚಟುವಟಿಕೆಗಳು ನಾವು ಮೇಲ್ನೋಟಕ್ಕೆ ನಮಗೆಲ್ಲ ಹಿಂಗೆ ಅನಿಸಿದಲ್ಲ. ಅಲ್ಲಿ ಯಾರು ರಿಟೈರ್ಡ್ ಆಗ್ತಾರಲ್ಲ, ಅವ್ರ ಪ್ರಸ್ತಾವನೆ ಮ್ಯಾಗ ಸಲ್ಲಿಸ್ಬೇಕಾದ್ರೆ ಇಂತಿಷ್ಟು ದುಡ್ಡು ಕೊಡಬೇಕು. ಇವು ಮೇಲ್ನೋಟಕ್ಕೆಲ್ಲ ನಮಗೆ. ಆಮೇಲೆ ಅತಿಥಿ ಶಿಕ್ಷಕರ ಪೇಮೆಂಟ್ ಮಾಡಬೇಕಾದ್ರೆ ಇಂತಿಷ್ಟು ಹೋಗ್ಬೇಕು. ಶಿಕ್ಷಕರ ನೇಮಕಾತಿ ಇನ್ನೂ ಅವ್ರಿಗೆ ಅಧಿಕಾರನೇ ಇಲ್ಲ. PTR ರಿನಿವಲ್ ಇಲ್ಲ, ಅಧಿಕಾರ ಇಲ್ಲ. ಈಗ ಏನು ಅವರ ನೇಮಕಾತಿ ಮಾಡ್ಬೇಕ ಅಂತಾರಲ್ಲ, ಕೆಲವೊಬ್ರು ಅಡ್ವಾನ್ಸ್ ಹಣ ಬಿ ಪಡ್ತಾರಂತ. ಅದು ಮೇಲ್ನೋಟಕ್ಕೆ. ಇನ್ನೂ ಪಿಕ್ಚರ್ ಬಾಕಿ ಐತಿದೆ. ಇದು 1ನೇ ಭಾಗ. ಇನ್ನು 2ನೇ ಭಾಗಕ್ಕೆ ಇನ್ನೂ ಒಂದು ಪಿಕ್ಚರ್ ಬಾಕಿ ಇದ್ದಾವೆ. ಅದನ್ನು ಮುಂದೆ ನಿಮಗೆ ತರ್ತೇವೆ ನಾವು. ಅದಕ್ಕೆ ಈಗ ಶಿಕ್ಷಣದ ಈಗ ಏನಾಗಿಬಿಟ್ಟಿದೆ, ಶಿಕ್ಷಣ ಅಂದ್ರೆ ವ್ಯಾಪಾರೀಕರಣ. ಗುಣಮಟ್ಟದ ಶಿಕ್ಷಣ ಇಲ್ಲ. ಗುಣಮಟ್ಟದ ಶಿಕ್ಷಕರು ಒಳ್ಳೆ ತರಬೇತಿ ಹೊಂದಿದ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ. ಈಗ ನೋಡಿ, ಅತಿಥಿ ಶಿಕ್ಷಕರಿಗೆ ಕೊಡೋದು ಎಷ್ಟು ವೇತನ ಕೊಡ್ತಾರೆ ನಮಗೂ ಗೊತ್ತು, ನಿಮಗೂ ಗೊತ್ತು. ಅವ್ರೇನು ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ಬೋದು, ನಮ್ಮ ಮಕ್ಕಳು ಅವರಿಂದ ಏನು ಅಪೇಕ್ಷೆ ಮಾಡ್ಬೋದು ಅಕ್ಷರ ಜ್ಞಾನದೊಳಗೆ ಹೇಳ್ರಿ ನೋಡಿ. ಮತ್ತೆ ಅಲ್ಲಿ ಕಲಿಯುವಂತ ಮಕ್ಕಳು ಯಾರು? ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಯಾರು ದೊಡ್ಡ ಸಾಹುಕಾರ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಸುದರ್ಶನ್ ತಮ್ಮಣ್ಣವರ್, ಮಹಾದೇವ್ ನಿರಂಜನ್ ಕಾಂಬ್ಳೆ, ವಿದ್ಯಾಧರ್ ಚಿತಾಳೆ, ನಂದಕೋ ದರ್ಬಾರೆ,
ಬಜರಂಗ್ ಅಮ್ಮನ್ಗಿ, ಅಶೋಕ್ ಮಾಳ್ಗೆ, ಮಾರುತಿ ಕಾಂಬ್ಳೆ, ಮನೋಹರ್ ಬಾಳ್ನಾಯಕ್, ಭೀಮರಾವ್ ನಾಡ್ಕರ್ನಿ, ಮನೋಹರ್ ಮಲ್ಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.